ಈ ಗ್ರಾಮದ ಮುಂದೆ ನಿರ್ಮಾಣವಾಗಿರುವ ಚೆಕ್ ಡ್ಯಾಂನಲ್ಲಿ ನೀರು ತುಂಬಿದ್ದು ಅಲ್ಲಲ್ಲಿ ನೀರು ಸೋರಿಕೆಯಾಗಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ನಿಲ್ಲುವುದರಿಂದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ರಸ್ತೆ ಕುಂಟಿಯಂತೆ ಮಾರ್ಪಟ್ಟಿದೆ. ಇದರಿಂದ ಗ್ರಾಮಸ್ಥರು ನರಕ ಅನುಭವಿಸುವಂತಾಗಿದೆ. ಚೆಕ್ ಡ್ಯಾಂ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದು ನೀರು ತುಂಬಿದ ಪ್ರತಿ ವರ್ಷ ಸೋರಿಕೆಯಿಂದ ರಸ್ತೆಯೆಲ್ಲ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಗುಣಿಗಳು ನಿರ್ಮಾಣವಾಗಿ ಯಾವುದೇ ವಾಹನಗಳು ಸಂಚರಿಸಲು ಆಗದಂತಹ ಸ್ಥಿತಿಯಲ್ಲಿ ದುಸ್ಥಿತಿಗೆ ಈ ರಸ್ತೆ ತಲುಪಿದೆ. ಅನೇಕ ವೇಳೆ ದ್ವಿಚಕ್ರ ವಾಹನಗಳ ಮೂಲಕ ಗ್ರಾಮಸ್ಥರು ಸಂಚರಿಸಿದ ಸಂದರ್ಭಗಳಲ್ಲಿ ಬಿದ್ದು ಗಾಯಗೊಳ್ಳುವುದು ಸಾಮಾನ್ಯವಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ನಮಸ್ಕಾರ. ಇದು ನೋಡಿ, ಊದಲ್ಪಲ್ಲಿ ಗ್ರಾಮದ ಸೇರಿದಂಥ ಒಂದು ರಸ್ತೆ ಇದು, ಮುಖ್ಯ ರಸ್ತೆ ಆಗಿದೆ. ಇಲ್ಲಿ ಚೆಕ್ ಡ್ಯಾಮ್ ಇದೆ. ಚೆಕ್ ಡ್ಯಾಮಲ್ಲಿ ಈ ರಸ್ತೆ ಇದೆ. ಈ ಚೆಕ್ ಡ್ಯಾಮ್ ತುಂಬಿದಾಗಲೂ ಮತ್ತು ಇದರಿಂದ ನೀರು ಸೋರಿಕೆ ಆಗ್ತಾ ಇದೆ. ಇದರಲ್ಲಿ ರಸ್ತೆ ಈ ನೀರು ಸೋರಿಕೆಯಿಂದ ರಸ್ತೆ ತುಂಬ ಹಾಳಾಗಿದೆ. ಸುಮಾರು 3 ರಿಂದ 4 ಸತಿ ಇದಕ್ಕೆ ಗುದ್ದಲಿ ಪೂಜೆ ಮಾಡಿದ್ದಾರೆ ನಮ್ಮ ಶಾಸಕರು. ಯಾವುದೇ ರೀತಿ ಕೆಲಸ ನಡೆದಿಲ್ಲ. ಇಲ್ಲಿ ತುಂಬ ಜನ ಹುಡುಗರು ಬರಬೇಕಾದ್ರೆ ಕತ್ತಲ್ಲಿ ಮತ್ತು ಶಾಲೆ ಮಕ್ಕಳು ಇತರೆ ಯಾರೇ ಆಗಲಿ ಇಲ್ಲಿ ಬಂದಾಗೆಲ್ಲ ತುಂಬ ಜನಕ್ಕೆ ಪೆಟ್ಟುಗಳಾಗಿದೆ. ಸುಮಾರು 4-5 ವರ್ಷಗಳಿಂದ ತುಂಬ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಇದುವರೆಗೂ ಕಾಳಜಿ ವಹಿಸಿಲ್ಲ. ನಮ್ಮ ಇದನ್ನು ಕಾಂಟ್ರಾಕ್ಟ್ ತೆರ್ಕೊಂಡಂಥವ್ರು ಇರ್ಬೋದು ಮತ್ತು ಶಾಸಕರು ಇರ್ಬೋದು, ಇಲ್ಲಿನ ಮುಖ್ಯಸ್ಥರು ಯಾರೇ ಇರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀವಿ. ನೋಡಿ, ಇದೇ ರೀತಿ ನಮ್ಮ ಪುಲಗಲ್ ಪಂಚಾಯತಿ ಗ್ರಾಮದಲ್ಲಿ ಸುಮಾರು ರಸ್ತೆಗಳು ಹದಗೆಟ್ಟಿದ್ದಾವೆ. ಪುಲಗಲ್ಲಲ್ಲಿ ಇದಕ್ಕೆ ಮುಂಚೆ ನಮ್ಮ ಇದೇ ನ್ಯೂಸ್ ಚಾನಲಲ್ಲಿ ತಿಳಿಸಿದ್ವು. ರಸ್ತೆಯಲ್ಲಿ ಮುಖ್ಯ ರಸ್ತೆ ಚೇಳೂರು ಮತ್ತು ಚಾಕ್ವೆಲ್ ಮುಖ್ಯ ರಸ್ತೆ ಪುಲಗಲ್ ಗ್ರಾಮದಲ್ಲಿ ಹಾದು ಹೋಗುವಂಥ ಜಾಗದಲ್ಲಿ ಇದಕ್ಕಿಂತ ಹಾಳಾಗಿತ್ತು ರಸ್ತೆಗಳು. ನೋಡಿ, ನಿನ್ನೆ ಇಲ್ಲಿ ಈ ಗುನ್ನಿಯಲ್ಲಿ ಒಬ್ಬ ಹುಡುಗ ಬಿದ್ದವನೇ ಕಾಲು ಪ್ಯಾಚರ್ ಆಗಿದೆ ಹುಡುಗನಿಗೆ. ಈ ಸದ್ಯಕ್ಕೆ ಬೆಂಗಳೂರಿಗೆ ಹೋಗಿದ್ದಾರೆ ಹುಡುಗರು. ನೋಡಿ, ಈ ಥರ ಇದೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳಾಗ್ಬೋದು ಅಥವಾ ನಮ್ಮ ಶಾಸಕರಾಗ್ಬೋದು ಇದ್ರ ಬಗ್ಗೆ ಗಮನ ಇಟ್ಕೊಂಡು ಆದಷ್ಟು ಬೇಗ ಈ ಕೆಲಸ ಮುಗಿಸ್ಬೇಕು ಅಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಈ ಗ್ರಾಮದ ಮುಖ್ಯ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿ ಅಧಿಕಾರಿಗಳು, ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಆದರೆ ಕಾಮಗಾರಿ ಪ್ರಾರಂಭಿಸಿಲ್ಲ ಎನ್ನುವುದು ಗ್ರಾಮದ ಶ್ರೀಕಾಂತ್ ಹಾಗೂ ಗ್ರಾಮದ ಯುವಕರ ಆರೋಪವಾಗಿದೆ. ಸಂಬಂಧಿಸಿದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೂಡಲೇ ಊದುವಾರಪಲ್ಲಿ ಮುಂದಿರುವ ರಸ್ತೆಯನ್ನ ಸರಿಪಡಿಸಬೇಕೆಂದು ಆಗ್ರಹಿಸಿದ್ದಾರೆ. ರಸ್ತೆ ನಿರ್ಮಾಣವಾಗದಿದ್ದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.